Hello friends, welcome to my YouTube channel Debug Coding. ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ CSS Position Absolute ಬಗ್ಗೆ ಹೇಳ್ಕೊಡ್ತೀನಿ. ಸೊ ನಾವು ಒಂದು ವೆಬ್ ಪೇಜಲ್ಲಿ ಒಂದು HTML ಎಲಿಮೆಂಟ್ನ ಪೊಸಿಷನ್ ಅಬ್ಸಲ್ಯೂಟ್ ಮಾಡೋದು ಹೇಗೆ ಮತ್ತು ಪೊಸಿಷನ್ ಅಬ್ಸಲ್ಯೂಟ್ ಮಾಡೋದ್ರಿಂದ ಏನೆಲ್ಲ ಯೂಸಸ್ ಇದೆ ಅದನ್ನ ಎಂಡ್ ಟು ಎಂಡ್ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನನ್ನ ಲೇಟೆಸ್ಟ್ ವಿಡಿಯೋಗಳು ನಿಮಗೆ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ನಾವು ಆಲ್ರೆಡಿ ಪಾರ್ಟ್ 1 ಮತ್ತು ಪಾರ್ಟ್ 2 ವಿಡಿಯೋಗಳಲ್ಲಿ ಕ್ಲಿಯರಾಗಿ ಅರ್ಥ ಮಾಡ್ಕೊಂಡಿದ್ದೀವಿ CSS ಪೊಸಿಷನ್ಸ್ ಅಂದ್ರೇನು, ಸೊ ಏನಕ್ಕೆ ಯೂಸ್ ಮಾಡಬೇಕು ಅಂತ. ಮತ್ತು ಕೆಲವು ವ್ಯಾಲ್ಯೂಸ್ ಕೂಡ ಆಲ್ರೆಡಿ ನಾವು ಕಲ್ತಿದ್ದೀವಿ. ಯಾವಪ್ಪ ಆ ವ್ಯಾಲ್ಯೂಸ್ ಅಂತ ಅಂದರೆ ಸ್ಟ್ಯಾಟಿಕ್, ರಿಲೇಟಿವ್, ಫಿಕ್ಸ್ಡ್ ಆ್ಯಂಡ್ ಸ್ಟಿಕ್ಕಿ. ಬಟ್ ಅಬ್ಸಲ್ಯೂಟ್ ನಾವು ಕಲ್ತಿಲ್ಲ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ CSS ಪೊಸಿಷನ್ ಅಬ್ಸಲ್ಯೂಟ್ನ ಏನಕ್ಕೆ ಯೂಸ್ ಮಾಡಬೇಕು, ಬಟ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಅಡ್ವಾಂಟೇಜಸ್ ಇದೆ ಅದನ್ನು ಡೆಮೋ ಮುಖಾಂತರ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ. ಸೊ ಟೈಮ್ ವೇಸ್ಟ್ ಮಾಡಿದೆ, ಇವಾಗ ಏನು ಮಾಡೋಣ, ಇಮಿಡಿಯೇಟ್ ಡೆಮೋಗೆ ಜಂಪ್ ಆಗೋಣ. ಡೆಮೋದಲ್ಲಿ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳೋಣ CSS ಪೊಸಿಷನ್ ಅಬ್ಸಲ್ಯೂಟ್ನ ಏನಕ್ಕೆ ಯೂಸ್ ಮಾಡಬೇಕು ಅಂತ. ನಾನು ಆಲ್ರೆಡಿ ವಿಜುವಲ್ ಸ್ಟುಡಿಯೋ ಕೋಡ್ ಓಪನ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಬ್ಯೂಟಿಫುಲ್ ಡೆಮೋ ನೋಡೋಣ ಪೊಸಿಷನ್ ಅಬ್ಸಲ್ಯೂಟ್ನ ವೆಬ್ ಪೇಜಲ್ಲಿ ಹೇಗೆ ಯೂಸ್ ಮಾಡೋದು ಅಂತ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ನನ್ನ HTML ಫೈಲ್ ಒಳಗಡೆ ಒಂದು ಡ್ಯೂ ಎಲಿಮೆಂಟ್ನ ತಗೊತೀನಿ. ಓಕೆ, ಆ ಡ್ಯೂ ಎಲಿಮೆಂಟ್ಗೆ ನಾನು ಕ್ಲಾಸ್ ನೇಮ್ ಕೊಡ್ತೀನಿ ಪೇರೆಂಟ್ ಅಂತ. ಏನಪ್ಪ ಕ್ಲಾಸ್ ನೇಮ್ ಅಂತ ಅಂದರೆ ಪೇರೆಂಟ್. ಓಕೆ, ಇದರೊಳಗಡೆ ಕಂಟೆಂಟ್ ಹಾಕ್ತೀನಿ. ಏನಪ್ಪ ಕಂಟೆಂಟ್ ಅಂದರೆ ಐ ಆಮ್ ಪೇರೆಂಟ್ ಡ್ಯೂ ಅಂತ. ಸೊ ಜಸ್ಟ್ ನಮಗೆ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ಆಗ್ತಾ ಇರೋದು. ಮತ್ತು ಈ ಡ್ಯೂ ಒಳಗಡೆ ಇನ್ನೊಂದು ಡ್ಯೂನ ತಗೊತೀನಿ ಆ್ಯಕ್ಚುಲಿ. ಸೊ ಈ ಡ್ಯೂಗೆ ನಾನೇನು ಕ್ಲಾಸ್ ನೇಮ್ ಕೊಡ್ತೀನಿ ಅಂತ ಅಂದರೆ ಚೈಲ್ಡ್ ಅಂತ. ಓಕೆ, ಮತ್ತೆ ಕಂಟೆಂಟ್ ಕೂಡ ಹಾಕೋಣ ಇದಕ್ಕೆ, ಜಸ್ಟ್ ಫಾರ್ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೆ. ಇದು ಪೇರೆಂಟ್ ಡ್ಯೂ, ಇದು ಚೈಲ್ಡ್ ಡ್ಯೂ ಅಂತ. ಸೊ ಇದು ಚೈಲ್ಡ್ ಡ್ಯೂ. ಸೇವ್ ಮಾಡ್ತೀನಿ. ಇವಾಗ ಏನು ಮಾಡೋಣಪ್ಪ ಅಂತಂದರೆ ಈ ಪೇರೆಂಟ್ ಡ್ಯೂ ಮತ್ತು ಚೈಲ್ಡ್ ಡ್ಯೂಗೆ ಸ್ವಲ್ಪ CSS ಬರೆಯೋಣ. ಸೊ ಆಲ್ರೆಡಿ ನಮಗೆ ಕೆಲವು CSS ಗೊತ್ತಿದೆ ಅಲ್ವಾ, ಬಾರ್ಡರ್ ಅವೆಲ್ಲ, ಅದನ್ನ ಬರೆಯೋದಕ್ಕೆ ಟ್ರೈ ಮಾಡೋಣ. ಸೊ ಫಸ್ಟ್ ಪೇರೆಂಟ್ಗೆ ಬರೀತೀನಿ. ಫಸ್ಟ್ ಹೈಟ್ ಸೆಟ್ ಮಾಡೋಣ. ಅದಕ್ಕೆ ಹೈಟ್ ಬಂದ್ಬಿಟ್ಟು 200 ಪಿಕ್ಸೆಲ್. ಅದೇ ರೀತಿ ವಿಡ್ತ್ ಸೆಟ್ ಮಾಡ್ತೀನಿ ನಾನು. ವಿಡ್ತ್ 400 ಪಿಕ್ಸೆಲ್. ಮತ್ತೆ ಬಾರ್ಡರ್ ಅಪ್ಲೈ ಮಾಡೋಣ. ಬಾರ್ಡರ್ 2 ಪಿಕ್ಸೆಲ್, ಸಾಲಿಡ್ ಗ್ರೀನ್. ಸೇವ್ ಮಾಡಿದೆ. ಸೊ ಇವಾಗ ಅದೇ ರೀತಿ ನಾನು ಸೇಮ್ ಸ್ಟೈಲ್ಸ್ನ ನಾನು ಚೈಲ್ಡ್ ಕೂಡ ಅಪ್ಲೈ ಮಾಡ್ಬೋದು. ಜಸ್ಟ್ ಕಾಪಿ ಪೇಸ್ಟ್ ಮಾಡ್ತೀನಿ, ಟೈಮ್ ಇಲ್ಲದೆ ಇರೋದ್ರಿಂದ. ನೀವೆಲ್ಲನೂ ಟೈಪ್ ಮಾಡಬೇಕಾಗತ್ತೆ. ಸೊ ಕಾಪಿ ಇಲ್ಲಿ ಪೇಸ್ಟ್ ಮಾಡೋಣ. ಹೈಟ್ನ ರಿಡ್ಯೂಸ್ ಮಾಡ್ತೀನಿ ನಾನು. ಆ್ಯಕ್ಚುಲಿ ಹೈಟ್ ವಿಲ್ ಬಿ 100 ಪಿಕ್ಸೆಲ್ ಆ್ಯಂಡ್ ವಿಡ್ತ್ ಆಲ್ಸೋ ರಿಡ್ಯೂಸ್ ಮಾಡೋಣ. ಯಾಕೆಂದರೆ ಅದು ಚೈಲ್ಡ್ ಡ್ಯೂ ಆಗಿರೋದ್ರಿಂದ ಒಳಗಡೆ ಬರಬೇಕು. ಸೊ ಅದಕ್ಕೋಸ್ಕರ. ಸೊ ಹೈಟ್, ವಿಡ್ತ್ ಮತ್ತು ಬಾರ್ಡರ್ನ ಸೆಟ್ ಮಾಡಿದ್ದೀವಿ ನಾವು ಎರಡು ಎಲಿಮೆಂಟ್ಗೂ ಕೂಡ. ಸೊ ಯಾವುದಪ್ಪ ಎರಡು ಎಲಿಮೆಂಟ್ ಅಂದರೆ ಇದು ಔಟರ್ ಮೋಸ್ಟ್ ಡ್ಯೂ ಎಲಿಮೆಂಟ್ ಮತ್ತು ಇನ್ನರ್ ಮೋಸ್ಟ್ ಚೈಲ್ಡ್ ಎಲಿಮೆಂಟ್. ಇದಕ್ಕೆ ನಾನು ಸ್ಟೈಲ್ಸ್ನ ಬರೆದಿದ್ದೀನಿ. ಸೊ ಇವಾಗ ಏನು ಮಾಡೋಣ, ಈ ಡೆಮೋ.html ಪೇಜ್ ಇದೆ ಅಲ್ವಾ, ಇದನ್ನ ಬ್ರೌಸರ್ ರನ್ ಮಾಡಿ ನೋಡೋಣ ಔಟ್ಪುಟ್ ಯಾವ ರೀತಿ ಬರುತ್ತೆ ಅಂತ. ಸೊ ಅದಕ್ಕೆ ನಾನು ಈ HTML ಫೈಲ್ ಮತ್ತು CSS ಫೈಲ್ನ ಈ ಡೆಮೋ ಫೋಲ್ಡರ್ ಒಳಗಡೆ ಇಟ್ಟಿದ್ದೀನಿ. ಈ ಫೋಲ್ಡರ್ ಎಲ್ಲಿದೆಯಪ್ಪ ಅಂತಂದರೆ ಡೆಸ್ಕ್ಟಾಪಲ್ಲಿದೆ ನೋಡಿ, ಇಲ್ಲಿದೆ. ಇದನ್ನ ಡಬಲ್ ಕ್ಲಿಕ್ ಮಾಡಿದ್ರೆ ನಮಗೆ ಆ ಫೈಲ್ ಕಾಣುತ್ತೆ, ಡೆಮೋ.html ಫೈಲ್. ಇದನ್ನ ಡಬಲ್ ಕ್ಲಿಕ್ ಮಾಡೋಣ, ನಮಗೆ ಔಟ್ಪುಟ್ ಬ್ರೌಸರಲ್ಲಿ ಬರುತ್ತೆ. ಸೊ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ನನಗೆ ಔಟ್ಪುಟ್ ಬರ್ತಾ ಇದೆ. ಔಟರ್ ಮೋಸ್ಟ್ ಡ್ಯೂ ಎಲಿಮೆಂಟ್ ಇಲ್ಲಿ ಕಾಣ್ತಾ ಇದೆ ನೋಡಿ, ಇದಕ್ಕೆ ಬಾರ್ಡರ್ ಅಪ್ಲೈ ಮಾಡಿದ್ದೀವಿ ಗ್ರೀನ್ ಕಲರ್. ಅದೇ ರೀತಿ ಇದು ಇನ್ನರ್ ಮೋಸ್ಟ್ ಚೈಲ್ಡ್ ಎಲಿಮೆಂಟ್, ಅದಕ್ಕೆ ಐ ಆಮ್ ಚೈಲ್ಡ್ ಡ್ಯೂ, ದಿಸ್ ಇಸ್ ದ ಪೇರೆಂಟ್ ಡ್ಯೂ. ಸೊ ಇವಾಗ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಪೊಸಿಷನ್ ಅಬ್ಸಲ್ಯೂಟ್. ಓಕೆ, ಅದಕ್ಕೂ ಮುಂಚೆ ಇನ್ನೊಂದು ಕಾನ್ಸೆಪ್ಟ್ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ, ಯಾಕಂದರೆ ಅದು ಇದಕ್ಕೆ ರಿಲೇಟಬಲ್ ಇರುತ್ತೆ. ಓಕೆ, ಏನಪ್ಪ ಅದು ಕಾನ್ಸೆಪ್ಟ್ ಅಂತ ಅಂದರೆ, ನಾವು ವೆಬ್ ಪೇಜ್ನ ಒಂದು ಬಾಕ್ಸ್ ಥರ ಕನ್ಸಿಡರ್ ಮಾಡ್ತೀವಿ. ನೋಡಿ ಇಲ್ಲಿ ಈ ಪೇರೆಂಟ್ ಡ್ಯೂ ಮತ್ತು ಚೈಲ್ಡ್ ಡ್ಯೂ ಎಲ್ಲಿದೆ, ಆ್ಯಕ್ಚುಲಿ ಇದೊಂದು ಬಾಕ್ಸ್ ಥರ ನಮಗೆ ಈ ವೈಟ್ ಪೇಜ್ ಏನು ಕಾಣ್ತಿದೆ ಇದು ಬಾಕ್ಸ್. ಸೊ ಅದು ಪೇರೆಂಟ್ ಎಲಿಮೆಂಟ್ ಆಗುತ್ತೆ. ಸೊ ಆ ಪೇರೆಂಟ್ ಎಲಿಮೆಂಟ್ ಒಳಗಡೆ ಅಂದರೆ ಆ ಬಾಕ್ಸ್ ಒಳಗಡೆ ನಮ್ಮ ಎಲಿಮೆಂಟ್ಸ್ ಇರೋದು ನೋಡಿ, ಈ ಡ್ಯೂ ಎಲಿಮೆಂಟ್ಸ್ ಇರೋದು. ಓಕೆ, ಇವಾಗ ನಾನು ಪೊಸಿಷನ್ ಅಬ್ಸಲ್ಯೂಟ್ ಮಾಡಿದ್ರೆ ಏನಾಗುತ್ತೆ ಒಂದು ಎಲಿಮೆಂಟ್ ಏನನ್ನ ಡೆಮೋ ನೋಡೋಣ. ಡೆಮೋ ಆದಮೇಲೆ ನಿಮಗೆ ಅರ್ಥ ಆಗುತ್ತೆ ಬಾಕ್ಸ್ ಮಾಡಲ್ ಅಂತ ಏನಕ್ಕೆ ನಾನು ಯೂಸ್ ಮಾಡಿದೆ ಅಂತ. ಸೊ ವಾಪಸ್ ನನ್ನ ವಿಜುವಲ್ ಸ್ಟುಡಿಯೋ ಕೋಡ್ಗೆ ಹೋಗ್ತೀನಿ. ಇಲ್ಲಿ ನಾನು ಈ ಡೆಮೋ.css ಒಳಗಡೆ ಹೋಗಿ ಚೈಲ್ಡ್ ಎಲಿಮೆಂಟ್ ಇದೆ ಅಲ್ವಾ, ಇದಕ್ಕೆ ನಾನು ಏನು ಮಾಡ್ತೀನಿ, ಪೊಸಿಷನ್ ಅಬ್ಸಲ್ಯೂಟ್ ಸೆಟ್ ಮಾಡ್ತೀನಿ. ನಿಮ್ಗೆ ಗೊತ್ತಿದೆ ಆಲ್ರೆಡಿ ಪಾರ್ಟ್ 1 ಮತ್ತು ಪಾರ್ಟ್ 2 ವಿಡಿಯೋದಲ್ಲಿ ಅರ್ಥ ಮಾಡ್ಕೊಂಡಿದ್ದೀರಾ. ನಾವು ಒಂದು ಪೊಸಿಷನ್ ವ್ಯಾಲ್ಯೂ ಕೊಟ್ಟಿದ ತಕ್ಷಣ ನಮಗೆ 4 ಪ್ರಾಪರ್ಟಿನ ಯೂಸ್ ಮಾಡ್ಬೋದಾಗುತ್ತೆ, ಟಾಪ್, ಲೆಫ್ಟ್, ರೈಟ್ ಆ್ಯಂಡ್ ಬಾಟಮ್. ಸೊ ನಾನೇನು ಮಾಡ್ತೀನಿ, ಈ ಚೈಲ್ಡ್ ಎಲಿಮೆಂಟ್ ಫ್ರಮ್ ದ ಟಾಪ್ ಸೈಡ್ 20 ಪಿಕ್ಸೆಲ್ ಕೆಳಗಡೆ ಮೂವ್ ಆಗಬೇಕು ಅಂತ ಹೇಳ್ತೀನಿ. ಮತ್ತು ರೈಟ್ ಸೈಡ್ಗೆ 0 ಪಿಕ್ಸೆಲ್ ತಗೋಬೇಕು ಅಂತ ಹೇಳ್ತಾ ಇದ್ದೀನಿ. ಅಂದರೆ ರೈಟ್ ಸೈಡ್ಗೆ ಅದು ಡೆಡ್ ಆ್ಯಂಡ್ ರೈಟ್ಗೆ ಅದು ಶಿಫ್ಟ್ ಆಗಬೇಕು ಅಂತ ಹೇಳ್ತಾ ಇದ್ದೀನಿ. ಎಷ್ಟು ಪಿಕ್ಸೆಲ್? 0 ಪಿಕ್ಸೆಲ್. ಸೊ ವಾಪಸ್ ಬ್ರೌಸರ್ಗೆ ಹೋಗಿ ರಿಫ್ರೆಶ್ ಮಾಡೋಣ ಔಟ್ಪುಟ್ ಯಾವ ರೀತಿ ಬರುತ್ತೆ ಅಂತ. ನೀವೆಲ್ಲ ಅಬ್ಸರ್ವ್ ಮಾಡ್ಬೋದು, ನಾನು ಈ ಚೈಲ್ಡ್ ಎಲಿಮೆಂಟ್ಗೆ ಏನು ಮಾಡ್ದಪ್ಪ ಅಂತ ಅಂದರೆ
ಪೊಸಿಷನ್ ಅಬ್ಸಲ್ಯೂಟ್ ಸೆಟ್ ಮಾಡಿದೆ ಮತ್ತು ಟಾಪ್ 20 ಪಿಕ್ಸೆಲ್ ರೈಟ್ 0 ಪಿಕ್ಸೆಲ್ ಅಪ್ಲೈ ಮಾಡಿದ್ದೀನಿ. ಸೊ ಅದು ವರ್ಕೌಟ್ ಆಗ್ತಿದೆಯಾ ನೋಡಿ ಇಲ್ಲಿ. ಸೊ ಟಾಪಿಂದ 20 ಪಿಕ್ಸೆಲ್ ಕೆಳಗಡೆ ಬಂದಿದೆ, ಮತ್ತು ರೈಟ್ ಸೈಡ್ ಇದು ರೈಟ್ ಇದು ಲೆಫ್ಟ್ ಅಲ್ವಾ, ರೈಟ್ ಸೈಡ್ 0 ಪಿಕ್ಸೆಲ್ ಅಂದರೆ ಇಲ್ಲಿ ಡೆಡ್ ಆ್ಯಂಡ್ ರೈಟಿಗೆ ಬರುತ್ತೆ. ಸೊ ನಾನು ಇವಾಗ ಅಪ್ಲೈ ಮಾಡಿರೋ ಸ್ಟೈಲ್ಸು ಏನಾಯಿತು ಅಂತ ಅಂದರೆ, ಓಕೆನಾ, ಪೊಸಿಷನ್ ಅಬ್ಸಲ್ಯೂಟ್ ವರ್ಕ್ ಆಯಿತು. ಬಟ್ ದ ಪ್ರಾಬ್ಲಮ್ ಇದೆ ಇಲ್ಲಿ. ಏನಪ್ಪ ಪ್ರಾಬ್ಲಮ್ ಅಂತ ಅಂದರೆ, ನಾನಿವಾಗ ಬರ್ದಿರೋ ಸ್ಟೈಲ್ಸು ನನ್ನ ಔಟರ್ ಮೋಸ್ಟ್ ಬಾಕ್ಸ್ ಏನಿದೆ ನೋಡಿ, ಔಟರ್ ಮೋಸ್ಟ್ ಬಾಕ್ಸ್ ಅದಕ್ಕೆ ರಿಲೇಟಿವ್ ಆಗಿ ತೊಗೊಂಡಿದೆ. ಅಂದರೆ ನೋಡಿ, ನಾನು ಟಾಪ್ 0 ಕೊಟ್ಟಿದ ತಕ್ಷಣ, ಟಾಪ್ 20 ಪಿಕ್ಸೆಲ್ ಕೊಟ್ಟಿದ ತಕ್ಷಣ ಅದು ಇಲ್ಲಿಂದ 20 ಪಿಕ್ಸೆಲ್ ಕನ್ಸಿಡರ್ ಮಾಡ್ತು. ಬಟ್ ಆ್ಯಕ್ಚುಲಿ ಇದು ಚೈಲ್ಡ್ ಎಲಿಮೆಂಟ್ ಆಗಿರೋದ್ರಿಂದ ಈ ಗ್ರೀನ್ ಬಾರ್ಡ್ರಿಂದ 20 ಪಿಕ್ಸೆಲ್ ಕಡೆ ಬರಬೇಕಾಗಿತ್ತು. ಬಟ್ ಅದು ಎಲ್ಲಿಂದ ಬಂತು, ಈ ಗ್ರೇ ಬಾರ್ಡ್ರಿಂದ ಕೆಳಗಡೆ 20 ಪಿಕ್ಸೆಲ್ ಬಂದಿದೆ. ಅಂದರೆ ನಾವು ಪೊಸಿಷನ್ ಅಬ್ಸಲ್ಯೂಟ್ ಕೊಟ್ಟಾಗ ಏನಾಯಿತು, ಎಲಿಮೆಂಟ್ ಇದು ಸ್ಟೈಲ್ಸ್ನ ತೊಗೊತಿದೆ, ಟಾಪ್ ತೊಗೊತಿದೆ, ರೈಟ್ ತೊಗೊತಿದೆ. ಬಟ್ ಎಲ್ಲಿಂದ ತೊಗೊತಿದೆ, ಔಟರ್ ಮೋಸ್ಟ್ ಬಾಕ್ಸ್, ಮೇನ್ ಬಾಕ್ಸಿಂದ ತೊಗೊತಾ ಇದೆ. ಓಕೆನಾ. ಬಟ್ ಇವಾಗ ನಾವೇನು ಮಾಡಬೇಕಪ್ಪ ಅಂತಂದರೆ, ಪೊಸಿಷನ್ ಅಬ್ಸಲ್ಯೂಟ್ ಮತ್ತು ಟಾಪ್ ರೈಟ್ ವ್ಯಾಲ್ಯೂಸ್ನ ತೊಗೋಬೇಕದು ಎಲ್ಲಿಂದ, ಈ ಪೇರೆಂಟ್ ಎಲಿಮೆಂಟಿಂದ ತೊಗೋಬೇಕು. ಓಕೆನಾ. ಅವಾಗ ನಾವೇನು ಮಾಡಬೇಕಪ್ಪ ಅಂತಂದರೆ, ವೆರಿ ಸಿಂಪಲ್ ನೋಡಿ, ಇಲ್ಲಿ ಈ ಪೇರೆಂಟ್ ಡ್ಯೂ ಏನಿದೆ ಇದಕ್ಕೆ ನಾವು ಪೊಸಿಷನ್ ರಿಲೇಟಿವ್ ಸೆಟ್ ಮಾಡಬೇಕು. ಸೊ ಪೊಸಿಷನ್ ರಿಲೇಟಿವ್ ಸೆಟ್ ಮಾಡಿದ ತಕ್ಷಣ ಏನಾಗುತ್ತೆ, ಈ ಟಾಪ್ 20 ಪಿಕ್ಸೆಲ್ ರೈಟ್ 0 ಪಿಕ್ಸೆಲ್ ಆ್ಯಕ್ಚುಲಿ ಓಕೆ ಇಲ್ಲಿಂದ ಅಪ್ಲೈ ಆಗಿ ಸ್ಟಾರ್ಟ್ ಆಗುತ್ತೆ, ಅಂದರೆ ಈ ಬಾರ್ಡ್ರಿಂದ ಅಪ್ಲೈ ಆಗಿ ಸ್ಟಾರ್ಟ್ ಆಗುತ್ತೆ. ಬಟ್ ಆಸ್ ಆಫ್ ನಾವು ಎಲ್ಲಿಂದ ಅಪ್ಲೈ ಆಗ್ತಿದೆ, ಈ ಗ್ರೇ ಕಲರ್ ಲೈನಿಂದ ಅಪ್ಲೈ ಆಗ್ತಿದೆ. ಸೊ ಇವಾಗ ರಿಫ್ರೆಶ್ ಮಾಡಿದ್ರೆ ನೀವು ಅಬ್ಸರ್ವ್ ಮಾಡ್ಬೋದು, ಈ ಡ್ಯೂ ಇದು ಹೊರಗಡೆ ಬರುತ್ತೆ, ಇಲ್ಲಿಂದ ರೈಟ್ 0 ಪಿಕ್ಸೆಲ್ ಇರುತ್ತೆ, ಟಾಪ್ 20 ಪಿಕ್ಸೆಲ್ ಕಡೆ ಬಂದಿರುತ್ತೆ ನೋಡಿ. ಸೊ ಅರ್ಥ ಆಯ್ತು ಅಂದ್ಕೊಂಡು ಪೊಸಿಷನ್ ಅಬ್ಸಲ್ಯೂಟ್ನ ಎಷ್ಟು ಕೇರ್ಫುಲ್ ಆಗಿ ಯೂಸ್ ಮಾಡಬೇಕಾಗುತ್ತೆ ಅಂತ. ಅಂದರೆ ವೆರಿ ಸಿಂಪಲ್. ಇವಾಗ ಈ ಚೈಲ್ಡ್ ಎಲಿಮೆಂಟ್ನ ನಾನು ಈ ಪೇರೆಂಟ್ ಡ್ಯೂ ಎಲಿಮೆಂಟ್ಗೆ ರಿಲೇಟಿವ್ ಆಗಿ ಸ್ಟೈಲ್ ಮಾಡಬೇಕು ಅಂತ ಅಂದರೆ, ನಾವು ಚೈಲ್ಡ್ ಎಲಿಮೆಂಟ್ಗೆ ಪೊಸಿಷನ್ ಅಬ್ಸಲ್ಯೂಟ್ ಕೊಡಬೇಕು ಮತ್ತು ಪೇರೆಂಟ್ ಡ್ಯೂ ಎಲಿಮೆಂಟ್ಗೆ ನಾವು ಪೊಸಿಷನ್ ರಿಲೇಟಿವ್ ಕೊಡಬೇಕು. ಫಾರ್ ಎಕ್ಸಾಂಪಲ್, ನಾನು ಪೇರೆಂಟ್ ಡ್ಯೂಗೆ ರಿಲೇಟಿವ್ ಕೊಟ್ಟಿಲ್ಲ ಸರ್, ಪೊಸಿಷನ್ ರಿಲೇಟಿವ್ ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ, ಬೈ ಡಿಫಾಲ್ಟ್ ಈ ಚೈಲ್ಡ್ ಡ್ಯೂ ಎಲಿಮೆಂಟು ಪೊಸಿಷನ್ನ ಇಲ್ಲಿಂದ ತಗೊಳುತ್ತೆ, ಅಂದರೆ ಔಟರ್ ಮೋಸ್ಟ್ ಬಾಕ್ಸಿಂದ ತಗೊಳುತ್ತೆ. ಸೊ ಇದು ಪೊಸಿಷನ್ ಅಬ್ಸಲ್ಯೂಟ್ ಇರೋ ಇಂಪಾರ್ಟೆನ್ಸ್. ಸೊ ಅರ್ಥ ಆಯ್ತು ಅಂದ್ಕೊತೀನಿ ಡೆಮೋ. ನೆಕ್ಸ್ಟ್ ಚಾಪ್ಟರ್ಲಿ ನಾನು ನಿಮಗೆ ಝೆಡ್ ಇಂಡೆಕ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಝೆಡ್ ಇಂಡೆಕ್ಸ್ ಕೂಡ ಒಂದು ಇಂಪಾರ್ಟೆಂಟ್ CSS ಪ್ರಾಪರ್ಟಿ ಆಗುತ್ತೆ. ನೀವು ಯಾವೇ ಒಂದು ವೆಬ್ ಪೇಜ್ ಓಪನ್ ಮಾಡಿ ನೋಡಿದ್ರೆ ಝೆಡ್ ಇಂಡೆಕ್ಸ್ ಪ್ರಾಪರ್ಟಿನ ಆಬ್ವಿಯಸ್ಲಿ ಯೂಸ್ ಮಾಡಿರ್ತಾರೆ. ಸೊ ಈ ಪ್ರಾಪರ್ಟಿ ಹೇಗೆ ಯೂಸ್ ಮಾಡಬೇಕು, ಏನಕ್ಕೆ ಯೂಸ್ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಎಂಡ್ ಟು ಎಂಡ್ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದ್ರು ನನಗೆ ಕ್ವೈರೀಸ್ ಕಳಿಸಿದ್ರೆ kotu@gmail.com ಮೇಲ್ ಕಳಿಸಿ. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.